महिला दिनाचरणೆಯ ಶುಭಾಶಯ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ ಹ್ಯಾಪಿ ವುಮೆನ್ಸ್ ಡೇ ಹ್ಯಾಪಿ ವುಮೆನ್ಸ್ ಡೇ ಹ್ಯಾಪಿ ವುಮೆನ್ಸ್ ಡೇ ಹ್ಯಾಪಿ ವುಮೆನ್ಸ್ ಡೇ ಪ್ರತಿ ಮಾರ್ಚಿನಲ್ಲಿ ನಾವು 8ನೇ ತಾರೀಖಿನಲ್ಲಿ ಆಚರಣೆ ಮಾಡುವೆವು ನಮ್ಮ ಹಬ್ಬವ ತಾಯಾಗಿ ಮಮತೆ ತೋರಿ ಒಡ ಹುಟ್ಟಿ ಸ್ನೇಹ ತೋರಿ ಸತಿಯಾಗಿ ಪ್ರೀತಿ ಕೊಟ್ಟ ಸಂಭ್ರಮ ಹೆಣ್ಣೆಂಬ ಸಂಭ್ರಮ ನಮ್ಮ ಪ್ರೀತಿ ಅನುಪಮ ನಾವೆಲ್ಲ ಒಂದು ನಾವೆಲ್ಲ ಎಂದು ಯಾರಿಗಿಲ್ಲ ಕಮ್ಮಿ ನಾವ್ಯಾರಿಗಿಲ್ಲ ಕಮ್ಮಿ ಸಮಾನತೆಯ ಹಕ್ಕು ಸಾರುವ ಈ ದಿನ ಹ್ಯಾಪಿ ವುಮೆನ್ಸ್ ಡೇ ಹ್ಯಾಪಿ ವುಮೆನ್ಸ್ ಡೇ ಹ್ಯಾಪಿ ವುಮೆನ್ಸ್ ಡೇ ಮದರ್ ತೆರೇಸಾ ಇಂದಿರಾ ಗಾಂಧಿ ಸಾಲು ಮರದ ತಿಮ್ಮಕ್ಕ ಮಮತೆಯ ಮಹಿಳೆಯರು ಕಿರಣ್ ಬೇಡಿ ಲತಾ ಮಂಗೇಶ್ಕರ್ ಕಲ್ಪನಾ ಚಾವ್ಲಾ ಸಾಧಕ ಮಹಿಳೆಯರು ಮೌಂಟ್ ಎವರೆಸ್ಟ್ ಏರಿದ ಭಾರತದ ಮಹಿಳೆ ಬಚೇಂದ್ರಿ ಪಾಲ್ ಅರುಣಿಮ ಸಿಂಹ ವೀರ ಮಹಿಳೆಯರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕಿತ್ತೂರಿನ ಚೆನ್ನಮ್ಮ ಒನಕೆ ಓಬವ್ವ ಹೆಣ್ಣಲ್ಲವೇ ನಮಗೆಮ್ಮೆಯಲ್ಲವೇ ಹ್ಯಾಪಿ ವುಮೆನ್ಸ್ ಡೇ ಹ್ಯಾಪಿ ವುಮೆನ್ಸ್ ಡೇ ಹ್ಯಾಪಿ ವುಮೆನ್ಸ್ ಡೇ ಐಶ್ವರ್ಯ ರೈ ಇನ್ಫೋಸಿಸ್ ಸುಧಾಮೂರ್ತಿ ಸಾಧಕರಲ್ಲವೇ ಬ್ಯಾಡ್ಮಿಂಟನ್ ಸಾಯ್ನಾ ನೆಹ್ವಾಲ್ ಬಾಕ್ಸಿಂಗ್ ಮೇರಿ ಕೋಮ್ ಟೆನ್ನಿಸ್ ಸಾನಿಯಾ ಮಿರ್ಜಾ ಸಾಧಿಸಲಿಲ್ಲವೇ ಎಲ್ಲ ರಂಗದಲ್ಲೂ ಮಿಂಚುವ ಭಾರತದ ಮಹಿಳೆ ಸಂಸಾರ ನೌಕೆ ನಡೆಸುವ ಭಾರತಾಂಬೆ ಮಗಳೇ ನಮ್ಮ ತಾಯಿ ಭಾರತಾಂಬೆ ನೆಲೆ ಕೊಟ್ಟ ಕನ್ನಡಾಂಬೆ ನಮ್ಮ ತಾಯಿ ಭಾರತಾಂಬೆ ನೆಲೆ ಕೊಟ್ಟ ಕನ್ನಡಾಂಬೆ ಹೆಣ್ಣಲ್ಲವೇ ಅಮ್ಮ ಹೆಣ್ಣಲ್ಲವೇ ಹೆಣ್ಣಲ್ಲವೇ ಹ್ಯಾಪಿ ವುಮೆನ್ಸ್ ಡೇ ಪ್ರತಿ ಮಾರ್ಚಿನಲ್ಲಿ ನಾವು 8ನೇ ತಾರೀಖಿನಲ್ಲಿ ಆಚರಣೆ ಮಾಡುವೆವು ನಮ್ಮ ಹಬ್ಬವ ತಾಯಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಸೊ ವುಮೆನ್ಸ್ ಡೇ ಎಲ್ಲ ಹೇಳ್ತಾರೆ ಮೆನ್ಸ್ ಡೇ ಸೆಲೆಬ್ರೇಟ್ ಮಾಡಲ್ಲ ವುಮೆನ್ಸ್ ಡೇ ಮಾತ್ರ ಸೆಲೆಬ್ರೇಟ್ ಮಾಡ್ತಾರೆ ಸಮಾಜಕ್ಕೆ ಕ್ವಶನ್ ಆಗ್ತಿದೆ. ವುಮೆನ್ಸ್ ಡೇ ಆ್ಯಕ್ಚುಲಿ ವುಮೆನ್ಸ್ಗೆ ಅವಾಗಿಂದನೂ ಲೈಕ್ ನಾವು ಒಂದು 100 ವರ್ಷ ಹಿಂದೆ ಹೋದರೆ ಅಂದರೆ ನಾವು ಕೆಲವೊಂದು ಬೌಂಡ್ರೀಸ್ ಇರುತ್ತೆ. ವುಮೆನ್ ಅಂದರೆ ಕಿಚನ್ಗೆ ಮಾತ್ರ ಇವಳು ಸೀಮಿತ, ಇಲ್ಲ ಹೊರಗಡೆ ಬರಬಾರ್ದು. ಮತ್ತು ಆವಾಗಲೂ ಕೂಡ ಕೆಲವೊಂದು ನಾವು ಕುಂಕುಮ ಇಟ್ಕೊತೀವಿ. ಕುಂಕುಮ ಇಟ್ಕೊಳ್ಳೋದು ನಮಗೆ ಗೊತ್ತಿಲ್ಲ ಏನಕ್ಕೆ ನಾವು ಕುಂಕುಮ ಇಡ್ತೀವಿ ಅಂತ. ಆ ಕಾಲದಲ್ಲಿ ಏನಾಗ್ತದೆ ಒಲೆಯಲ್ಲಿ ಅಡುಗೆ ಮಾಡೋರು ಆ ಒಲೆನ ಹೀಟ್ ಅಬ್ಸರ್ವ್ ಮಾಡೋಕ್ಕೆ ಕುಂಕುಮ ಇಡೋರು. ಆಮೇಲೆ ಕಾಳು ಗೆಜ್ಜೆ ಹಾಕ್ತಿದ್ರು ಆ ಕಾಲದಲ್ಲಿ. ಗೆಜ್ಜೆಗಳು ನಾವು ಹಾಕಲ್ಲ. ಅವಾಗ ಏನಾದ್ರೆ ಗಂಡಸರು ಹೆಂಗಸು ಬರ್ತಾ ಇದ್ರೆ ಅವ್ರ ಮಾತುಗಳನ್ನ ನಿಲ್ಲಿಸ್ಬಿಡೋರಂತೆ. ಸೊ ಅದಕ್ಕೆ ಗೆಜ್ಜೆ ಕಟ್ಟೋರು ಹೆಂಗಸರಿಗೆ. ಸೊ ಓಡಾಡ್ತಿದ್ರೆ ಶೀಸ್ ದೇರ್, ನಾವು ಅಲರ್ಟ್ ಆಗಿರ್ಬೇಕು. ಸೊ ಹೆಂಗಸರು ಆ ಥರ ಸೀಮಿತವಾಗಿ ಕೆಲವೊಂದು ನಮಗೆ ಗೊತ್ತಿಲ್ಲ ಯಾಕೆ ಗೆಜ್ಜೆ ಹಾಕ್ತೀವಿ, ಯಾಕೆ ಕಾಲುಂಗುರ ಹಾಕ್ತೀವಿ, ಯಾಕೆ ನಾವು ತಾಳಿ ಹಾಕ್ತೀವಿ, ಯಾಕೆ ನಾವು ಹಣೆ ಕೊಟ್ಟಿರ್ತಾರೆ, ಅದಕ್ಕೆ ಸೈಂಟಿಫಿಕ್ ರೀಸನ್ಸ್ ಇದೆ. ಬಟ್ ಇವಾಗ ಅವ್ರಿಗೆ ಹೇಗೆ ಬೇಕಾದ್ರೆ ಮಾಡ್ಕೊಂಡಿದೆ. ಬಟ್ ಅದನ್ನೆಲ್ಲ ಬೌಂಡ್ರೀಸ್ನೆಲ್ಲ ದಾಟಿ ಇವಾಗ ವುಮೆನ್ ಯಾವುದಕ್ಕೂ ಕಳಿಸಿ ಯಾವುದಕ್ಕೂ ಲೈಕ್ ಲಿಮಿಟೆಡ್ ಆಗಿಲ್ಲ. ಇಟ್ಸ್ ಲೈಕ್ ಅನ್ಲಿಮಿಟೆಡ್. ಯಾವುದೇ ಒಂದು ಫೀಲ್ಡಲ್ಲಿ ಆದರೂ ಕೂಡ ಅಚೀವ್ ಮಾಡೋ ಅಂತ ಇದಕ್ಕೆ ಬಂದಿದ್ದಾರೆ. ಅದಕ್ಕೆ ಸುಮಾರು ಜನ ಕಾರಣ ಇರ್ಬೋದು. ಮದರ್ ತೆರೇಸಾ ಇರ್ಬೋದು, ಮತ್ತು ಇದು ಒಣಕೆ ಬಾಬಾ ಇರ್ಬೋದು,
ಕಿತ್ತೂರಾಣಿ ಚೆನ್ನಮ್ಮ ಇರ್ಬೋದು, ಅವ್ರದ್ದೆಲ್ಲ ಲೈಫ್ ಸಿಸ್ಟಮ್ ನೋಡ್ಕೊಂಡ್ಬಂದ್ರೆ ದೇ ಆರ್ ನಾಟ್ ಲೈಕ್ ಕಂಫರ್ಟ್ ಆಗಿ ಇರಲಿಲ್ಲ. ನಾವು ಯಾವಾಗ ನಮ್ಮ ಕಂಫರ್ಟ್ ಝೋನಲ್ಲಿ ಕೂತ್ಕೊಂಡ್ಬಿಡ್ತೀವಿ, ನಾವೇನೂ ಸಾಧನೆ ಮಾಡೋಕ್ಕಾಗಲ್ಲ. ಸೊ ಆ ಕಂಫರ್ಟಿಂದ ನಾವು ಆಚೆ ಬಂದಾಗ, ಪ್ರಪಂಚ ನೋಡಿದಾಗ ಲೈಕ್ ನಮಗೆ ಆಗುತ್ತೆ ಆಗಲ್ಲ ಅಂತ ಅನ್ಕೊಳ್ಳೇಬಾರ್ದು. ನಮ್ಮ ಲೇಡಿ ನಮ್ಗೆ ಆಗುತ್ತೋ ಇಲ್ವಾ ಅಂತ ಅನ್ಕೊಳ್ಳೇಬಾರ್ದು. ಆ ಲಿಮಿಟ್ನ ನಾವು ಯಾವಾಗ ದಾಟ್ತೀವಿ, ವಿ ಕ್ಯಾನ್ ಅಚೀವ್ ಎವ್ರಿಥಿಂಗ್. ಸೊ ಅದರಲ್ಲಿ ಒಂದು ಮಿನಿಸ್ಟರ್ ಇಂದಿರಾ ಗಾಂಧಿನೇ ಇರ್ಬೋದು, ಸರೋಜಿನಿ ನಾಯ್ಡು ಇರ್ಬೋದು. ಸೊ ಅವರೆಲ್ಲ ನೋಡ್ತಾ ಬಂದ್ರೆ, ಅವ್ರ ಲೈಫ್ ಹಿಸ್ಟ್ರಿ ಓದ್ತಾ ಬಂದರೆ ನಮ್ಗೆ ಲೈಕ್ ಯಾಕೆ ಆಗಲ್ಲ ಅಂತ ನಮಗೆ ಕ್ವಶನ್ ಬರುತ್ತೆ. ಸೊ ವುಮೆನ್ಸ್ ಡೇ ಸೆಲೆಬ್ರೇಟ್ ಮಾಡಬೇಕಾದ್ರೆ ಬರೀ ಇವಾಗ ನಾನು ಅಚೀವ್ ಮಾಡೋರು ಮಾತ್ರ ಲೈಕ್ ದೇ ಆರ್ ನಾಟ್ ಸಕ್ಸಸ್. ಇವನ್ ಹೌಸ್ ವೈಫ್ ಕೂಡ ಸಕ್ಸಸ್ಫುಲ್. ಯಾಕಂದರೆ ಹೌಸ್ ವೈಫ್ ರೋಲ್ ತುಂಬಾ ಕಷ್ಟ. ಲೈಕ್ ಈಗ ಮನೆಯಲ್ಲಿ ಎಲ್ಲಾರ ಇದು ಅತ್ತೆ ಮಾವ ಒಂದು ಜನ್ರೇಷನ್ ಇದ್ರೆ, ಮಕ್ಕಳು ಒಂದು ಜನ್ರೇಷನ್ ಇರ್ತಾರೆ, ಮತ್ತೆ ಸ್ಯಾಂಡ್ವಿಚ್ ಆಗಿರೋದು ವುಮೆನ್. ಯಾಕಂದರೆ ಈ ಕಡೆ ಓಲ್ಡರ್ ಜನ್ರೇಷನ್ನು ಮ್ಯಾನೇಜ್ ಮಾಡಬೇಕು, ಈ ಕಡೆ ಮಾಡರ್ನ್ ಜನ್ರೇಷನ್ ಮ್ಯಾನೇಜ್ ಮಾಡಬೇಕು. ಇವರು ದೊಡ್ಡವ್ರಿಗೆ ಮಾಡರ್ನ್ ಜನ್ರೇಷನ್ ಅರ್ಥ ಆಗಲ್ಲ, ಚಿಕ್ಕವ್ರಿಗೆ ಓಲ್ಡರ್ ಜನ್ರೇಷನ್ ಅರ್ಥ ಆಗಲ್ಲ. ಸೊ ಇಬ್ಬರು ಮತ್ತೆ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀವಲ್ಲ. ಸೊ ವುಮೆನ್ಸ್ ಲೈಕ್ ಹೌಸ್ ವೈಫ್ ಆಗಲಿ, ಔಟ್ಸೈಡ್ ವರ್ಲ್ಡಲ್ಲಿ ಕೆಲಸ ಮಾಡೋದಾಗಲಿ ಎಲ್ಲದರಲ್ಲೂ ಫೇಮಸ್ ಆಗಿದ್ದಾರೆ. ಸೊ ಅವ್ರು ಲಿಮಿಟೆಡ್ ಅನ್ಕೋಬಾರ್ದು, ಆ ಲಿಮಿಟ್ ಕ್ರಾಸ್ ಮಾಡ್ಬಂದ್ರೆ ದೇ ಕ್ಯಾನ್ ಅಚೀವ್ ಎನಿಥಿಂಗ್ ಮೋರ್ ದೆನ್ ವುಮೆನ್. ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತಾಡಿ. ಎನಿಬಡಿ ಕ್ಯಾನ್ ಸ್ಪೀಕ್. ಯಾಕೆ ಯಾರು ಮಾತಾಡ್ತಾರೆ, ಎಲ್ಲರೂ ಮುಂದಿದ್ದಾರೆ. ಅವ್ರು ಹೇಳಿದಂಗೆ ಆ್ಯಕ್ಚುಲಿ ತಾಯಿಯೇ ಮೊದಲ ಗುರು ಆ್ಯಂಡ್ ಮನೆಯ ಮೊದಲ ಪಾಠ ಶಾಲೆ ಅಂತ ಇದೆ. ಮಕ್ಕಳಿಗೆ ಹುಟ್ಟಿದ ತಕ್ಷಣ ಫಸ್ಟ್ ಅವರು ನೋಡೋದೇ ತಾಯಿನ. ತಾಯಿ ಏನು ಅದನ್ನು ತನ್ನ ಭಾವನೆಗಳನ್ನ ಹೇಗೆ ಕಮ್ಯುನಿಕೇಟ್ ಮಾಡ್ತಾಳೋ ಮಗು ಅದೇ ರೀತಿ ಬೆಳೆಯುತ್ತೆ, ಅದನ್ನು ಸ್ವೀಕಾರ ಮಾಡುತ್ತೆ. ತಾಯಿ ಮೊದಲು ತನ್ನ ಸ್ಪರ್ಶದಿಂದ ಅವಳು ಮಗುಗೆ ಒಂದು ಹ್ಯಾಪಿನೆಸ್ ಆಗಲಿ, ಒಂದು ಫೀಲಿಂಗ್ಸ್ ಆಗಿ ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಅದು ಕ್ರಮೇಣವಾಗಿ ಅದು ತನ್ನ ಮಾತಿನಲ್ಲಿ, ತನ್ನ ಒಂದು ನಗುವಲ್ಲಿ ಅವಳಿಗೆ ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆ್ಯಂಡ್ ಆ ಮಕ್ಕಳಿಗೆ ಏನೇ ಆಗಲಿ, ಒಂದು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಅದನ್ನು ಕಲಿಸೋದೇ ತಾಯಿ. ಸೊ ಎಲ್ಲ ತಾಯಿದೇ ಮೇಜರ್ ರೋಲ್ ಇರುತ್ತೆ. ಸೊ ತನ್ನ ಮಗು ಎಕ್ಸಾಂಪಲ್ ಈಗ ಸ್ಕೂಲಿಂದ ಒಂದೇನೋ ಪೆನ್ಸಿಲ್ ಕಲ್ತ್ಕೊಂಡ್ಬಂದರೆ ತಾಯಿ ಸೋಕೆ ಬಿಟ್ಬಿಡು ಅಂತ ಹೇಳಿದ್ರೆ ಮಗು ಅದನ್ನು ಸರಿ ಅಂತ ಕಲ್ತ್ಕೊಂಡು ಹೋಗುತ್ತೆ. ಅದೇ ತಾಯಿ ಅದು ತಪ್ಪು ಅಂತ ಹೇಳ್ಕೊಟ್ಟಾಗ ಕದಿಯೋದು ತಪ್ಪು ಅನ್ನೋದು ಮಕ್ಳಿಗೆ ಅರ್ಥ ಆಗುತ್ತೆ. ಸೊ ಅದೇ ರೀತಿ ವೆದರ್ ಇಟ್ ಇಸ್ ಅ ಸ್ಮಾಲ್ ಆರ್ ಬಿಗ್, ಯಾವಾಗಲೂ ಅಷ್ಟೇ ತಾಯಿ ಏನು ಹೇಳ್ಕೊಡ್ತಾಳೋ ಮಗು ಅದನ್ನೇ ಕಲಿತು ಬೆಳೆಯುತ್ತೆ. ಆ್ಯಂಡ್ ಸೆಕೆಂಡ್ ಗುರು ಟೀಚರ್ ಆಗಿದ್ರು ಮನೆಯಲ್ಲಿ ಒಬ್ರ ಜೊತೆ ಬಿಹೇವಿಯರಲ್ಲಿ ಒಬ್ರ ಜೊತೆ ಹೇಗೆ ವರ್ತನೆ ಮಾಡಬೇಕು, ಏನು ಒಳ್ಳೆಯದು ಮತ್ತು ಹೇಗೆ ನಾವು ಸಮಾಜದಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನ, ಒಳ್ಳೆ ಪ್ರಜೆಯಾಗಿ ಹೇಗಿರಬೇಕು ಅನ್ನೋದನ್ನು ಹೇಳ್ಕೊಡೋದೇ ತಾಯಿ. ಆಮೇಲೆ ಕೋಪ ಬಂದಾಗ ಹೇಗೆ ವರ್ತಿಸ್ಬೇಕು, ಸಹನೆಯನ್ನು ಹೇಗಿರಬೇಕು, ಯಾವಾಗಲೂ ಹೇಗೆ ನಗ್ನಗ್ತಾಗಿರಬೇಕು ಅಂತ ಹೇಳ್ಕೊಡೋದೆಲ್ಲ ತಾಯಿನೇ. ಸೊ ಅದಕ್ಕೆ ಯಾವಾಗಲೂ ಅಷ್ಟೇ ಮಗುಗೆ ಏನೇ ಆದ್ರೂ ಫಸ್ಟ್ ಕರೆಯೋದೇ ಅಮ್ಮ ಅಂತ, ಬೇರೆ ಯಾರ ಹೆಸರು ಕರೆಯಲ್ಲ. ಯಾಕಂದರೆ ಅದೊಂದು ಫೀಲಿಂಗ್, ಆ ಅಟ್ಯಾಚ್ಮೆಂಟ್ ತಾಯಿ ಬಿಟ್ಟರೆ ಯಾರು ಕೊಡೋಕ್ಕಾಗೋದಿಲ್ಲ. ಆ್ಯಂಡ್ ಇಡೀ ಜಗತ್ತಲ್ಲಿ ತಾಯಿನ ರಿಪ್ಲೇಸ್ ಮಾಡೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. Next concentrated. I hope you all enjoyed the session. Yes. Yes. All enjoyed? Vanilla, please come. ಮೇಡಮ್ ಕೇಳ್ತಾ ಹೋದ್ರು ತಾಯಿ ರೋಲ್ ಏನು, ತಂಗಿ ರೋಲ್ ಏನು, ಮತ್ತೆ ಲೈಕ್ ವೀರನಾರಿ ಯಾರು ಅಂತ ಕೇಳ್ತಾ ಬಂದ್ರು. ಸೊ ವಿ ಫರ್ಗಾಟ್ ಟು ನೇಮ್ ವೈಡೂರ್ಯ ಮ್ಯಾಮ್. ನಡ್ಸ್ಕೊಂಡು ನಡ್ಸ್ಕೊಂಡು ಇಷ್ಟು ಜನನ ಸಮಾಳಿಸ್ಕೊಂಡು ಎಲ್ಲ ಮೈಂಡ್ ಸೆಟ್ ಆಗೋದಂತ ಮಾತಾಡೋ ಆ್ಯಟಿಟ್ಯೂಡ್ ಮ್ಯಾಚ್ ಮಾಡ್ಕೊಂಡು ದಿನಕ್ಕೊಂದು ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ನಮ್ಮ ಬೇಸಿಗೆ ಎಲ್ಲರಿಗೂ ಗೊತ್ತು. ಸೊ ಅವ್ರನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಅವ್ರನ್ನೆಲ್ಲ ಕೌನ್ಸಿಲಿಂಗ್ ಮಾಡ್ಕೊಂಡು ಮಾತಾಡ್ಕೊಂಡು ಮತ್ತು ಮಕ್ಳು ಬ್ಯಾಚ್ ಆಗಲಿ, ವುಮೆನ್ಸ್ ಬ್ಯಾಚ್ ಆಗಲಿ, ಒಂದು ಡುಯೆಟ್ ಬ್ಯಾಚ್ ಆಗಲಿ, ಇಟ್ಸ್ ನಾಟ್ ಅಟ್ ಆಲ್ ಈಸಿ. ನನ್ನೆಲ್ಲ ನೋಡ್ಕೊಂಡು ಯೂಸ್ ಈವನ್ ಶೀ ಇಸ್ ಸಕ್ಸಸ್ಫುಲ್ ಮುಂದೆ. Okay, so now there is a competition. This is not participation. ಇಷ್ಟೊತ್ತು ಮಾಡಿದ್ದು ಊಟದ್ದು ಅಂತ ಹೇಳ್ತೀವಿ. ಅದು ಎಲ್ರಿಗೂ ಆ ಭಾಗ್ಯ ಸೌಭಾಗ್ಯ ಸಿಗಲ್ಲ. ಸೊ ಅಂಥ ಸೌಭಾಗ್ಯ ಸಿಕ್ಕಿರುವಂಥದ್ದು ಇನ್ನೊಂದು ಮನೆಗೆ ಹೋಗಿ ಬೆಳಗ್ತಾಳೆ ಅವಳು. ಅಂದರೆ ಒಂದು ದೀಪವನ್ನು ಬೆಳಗಕ್ಕೆ ಸಾಧ್ಯ ಇರೋದು ಹೆಣ್ಣಿನಿಂದ ಮಾತ್ರ ಸಾಧ್ಯ. ಆ ಹೆಣ್ಣೆ ಜಗತ್ತಿನ ಕಣ್ಣಾಗಿರ್ತಾಳೆ ಅವಳು ಪ್ರತಿಯೊಂದು ವಿಚಾರಗಳಲ್ಲೂ. ಬಟ್ ನಾನು ಈ ದಿನದಲ್ಲಿ ಅದರಲ್ಲೂ ವುಮೆನ್ಸ್ ಡೇ ಸ್ಪೆಷಲಿ ASV ಡ್ಯಾನ್ಸಿಂಗ್ ಸ್ಟಾರ್ಸ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾನು ನಿಮ್ಮೆಲ್ಲ ಏನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಂದರೆ, ಎಲ್ಲ ಹೆಣ್ಮಕ್ಳ ಮನಸ್ಸಿನಲ್ಲೂ ಸಾಕಷ್ಟು ಆಸೆಗಳು, ಭಾವನೆಗಳು ಅನ್ನೋದು ತುಂಬಿಕೊಂಡಿರುತ್ತೆ ಸರ್. ಅದು ಯಾವುದಾದ್ರೂ ಒಂದು ರೀತಿಯಲ್ಲಿ ಆಗಿರ್ಬೋದು. ಕೆಲವ್ರಿಗೆ ಏನಂದರೆ ಅವ್ರು ಚೆನ್ನಾಗಿ ರೆಡಿ ಆಗಬೇಕು ಅನ್ನೋ ಆಸೆ ಇರುತ್ತೆ,
ಇನ್ನು ಕೆಲವ್ರಿಗೆ ಏನಪ್ಪ ಅಂತಂದರೆ ನನ್ನ ಗಂಡ ನಾನೇನೋ ಕೇಳಿದ್ದನ್ನೆಲ್ಲ ಕೊಡಿಸ್ಬೇಕು ಅನ್ನೋವಂಥ ಆಸೆ ಇರುತ್ತೆ. ಇನ್ನು ಕೆಲವ್ರಿಗೆ ಏನಂದರೆ ನನ್ನ ಗಂಡ ನಾನು ಎಲ್ಲಾದರೂ ಹೋದರೆ ಅವನು ನನ್ನ ಜೊತೆ ಬರಬೇಕು, ನನ್ನ ಜೊತೆ ಶಾಪಿಂಗ್ ಬಂದರೆ ಸಾಕು, ನನ್ನ ಹತ್ರನೇ ದುಡ್ಡಿದೆ, ಅವನ ಜೊತೆಗೆ ನನ್ನ ಜೊತೆಗೆ ಬಂದುಬಿಟ್ರೆ ಸಾಕು ಅನ್ನೋವಂಥ ಆಸೆ ಇರುತ್ತೆ. ಇನ್ನು ಕೆಲವು ಹೆಣ್ಮಕ್ಳಿಗೆ ಏನಪ್ಪ ಅಂತಂದರೆ ಮನೆಯಲ್ಲಿ ಒಂದು ರೀತಿ ಸಪೋರ್ಟ್ ಬೇಕು, ನನ್ನ ಪರವಾಗಿ ಮಾತಾಡಬೇಕು ನನ್ನ ಗಂಡ ಅನ್ನೋವಂಥ ಒಂದು ಆಸೆ ಇರುತ್ತೆ. ಸೊ ಈ ಥರ ಪ್ರತಿಯೊಂದು ಎಕ್ಸಾಂಪಲ್ ನಾನು ಹೇಳಿದ್ರೆ ನಿಜವಾಗ್ಲೂ 100 ಹೇಳ್ತೀನಿ ನಾನು, ನನಗೆ ಅಷ್ಟು ಭಾವನೆಗಳ ಬಗ್ಗೆ ಗೊತ್ತಿರುತ್ತೆ. ಬಟ್ ಈ ಸಣ್ಣ ಸಣ್ಣ ಭಾವನೆಗಳಿಗೆ ನೀವು ಯಾವಾಗ ಮ್ಯಾಟರ್ ಮಾಡ್ತೀರಾ ಅವ್ರಿಗೆ ತುಂಬಾ ಸಂತೋಷ ಆಗುತ್ತೆ ಸರ್. ಅವ್ರ ಪಾಪ ಬಾಯ್ಬಿಟ್ಟು ಹೇಳ್ಕೊಳಕ್ ಆಗಲ್ವೋ ಅದಂತೂ ಖಂಡಿತ ನನಗೆ ಗೊತ್ತಿಲ್ಲ. ಎಷ್ಟೋ ವಿಚಾರಗಳನ್ನ ನುಂಗ್ಕೊಂಡು ಜೀವನ ಮಾಡ್ತಾ ಇರ್ತಾರೆ ಹೆಣ್ಮಕ್ಳು. ಅದು ಸರ್ ನೀವೆಲ್ಲ ಚೆನ್ನಾಗಿ ನೋಡ್ಕೋತಾ ಇರ್ಬೋದು, ಆದರೆ ಮೇಲು ನೋಟಕ್ಕೆ ಇದ್ದಂಗೆ ನೀವಿದ್ದೀರಾ ಅಂತ ನಾನು ಯಾವತ್ತೂ ಅದನ್ನು ತಗೊಳ್ಳಲ್ಲ ಸರ್ ಕನ್ಸಿಡರೇಷನ್ಗೆ. ಯಾಕೆ ಜನಗಳ ಮುಂದೆನೇ ಜನ ಬೇರೆ ಇರ್ತಾರೆ, ಒಳಗೇನೆ ಬೇರೆ ಇರ್ತಾರೆ. ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ನಾವು ಚೆನ್ನಾಗಿದ್ದೀವಿ ಅಂತ ತೋರಿಸ್ಕೊತೀವಿ, ಬಟ್ ಒಳಗಡೆ ಹೋದಾಗ ರೇಗಾಡ್ತೀವಿ, ಕೂಗಾಡ್ತೀವಿ, ಅರ್ಥವಿಲ್ದಿರ ಕಿರ್ಚ್ತೀವಿ, ಅರ್ಥವಿಲ್ದಿರ ಅವ್ರ ಮೇಲೆ ರೇಗಾಡಿ ಕೂಗಾಡ್ಬಿಡ್ತೀವಿ ಎಷ್ಟೋ ಸಂದರ್ಭಗಳಲ್ಲಿ. ಮತ್ತೆ ಅದು ನೀವೇ ಆಗಿರ್ಬೋದು, ನಾವೇ ಆಗಿರ್ಬೋದು, ಹೆಣ್ಮಕ್ಳಿಗೂ ಸೇರಿಸಿ ಹೇಳ್ತಿದ್ದೀನಿ. ನಾನು ಬರೀ ಗಂಡು ಮಕ್ಕಳು ಅಂತ ಮಾತಾಡ್ತಾ ಇಲ್ಲ, ನಾನು ಹೆಣ್ಮಕ್ಳಿಗೂ ಸೇರಿಸಿ ಹೇಳ್ತಿದ್ದೀನಿ. ಎಲ್ಲರೂ ಹೊಂದಾಣಿಕೆಯಿಂದ ಹೊಂದ್ಕೊಂಡು ನೀವು ಹೋಗಿ ಅನ್ನೋದನ್ನ ನಾನು ಈ ಒಂದು ಮುಖಾಂತರ ನಿಮ್ಗೆಲ್ಲ ತಿಳಿಸ್ತಾ ಇದ್ದೀನಿ. ಖಂಡಿತ ತುಂಬಾ ಬೇಜಾರಾಗುತ್ತೆ ಸರ್, ಹೇಳ್ಕೊಳಕ್ಕೆ ಆಗದೆ ಇರೋಷ್ಟು ಬೇಜಾರಾಗುತ್ತೆ. ಯಾಕಂದ್ರೆ ಹೆಣ್ಣು ಒಂದ್ಸತಿ ಮದುವೆ ಮಾಡ್ಕೊಂಡು ಬಂದ್ಬಿಟ್ಲು ಅಂದ್ರೆ ಅತ್ತಗೆ ಹೆಣ್ಣೆ ಹೋಗಿ ತಾಯಿ ಮನೇಲಿ ಅಪ್ಪ ಅಮ್ಮನ ಹತ್ರನೂ ಹೇಳ್ಕೊಳಕ್ಕಾಗಲ್ಲ ಎಷ್ಟೋ ವಿಚಾರಗಳನ್ನ. ಆಮೇಲೆ ಮತ್ತೆ ಒಂದು ಗಂಡನ ಹತ್ರನೂ ಬಾಯಿ ಬಿಟ್ಟು ಮನಸ್ಸು ಬಿಟ್ಟು ನನಗಿಂತ ಲೈಫ್ ಬೇಕು, ನನಗೆ ಲೈಫ್ ಬೇಡ ಅನ್ನೋದು ಯಾವಾಗಲೂ ಮನೇಲಿ ಅಡುಗೆ ಮಾಡೋದು, ಯಾವಾಗಲೂ ಈ ಥರ ಜೀವನ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಬಾಯಿ ಬಡ್ಕೊಂಡ್ರು ಅರ್ಥ ಆಗದೆ ಇರೋ ಗಂಡ ಇರ್ತಾನೆ. ಸೊ ಈ ಥರ ಎಲ್ಲರ ಲೈಫಲ್ಲೂ ಎಷ್ಟೊಂದು ಪ್ರಾಬ್ಲಮ್ಸ್ಗಳಿರುತ್ತೆ. ಅವರ ಕನಸನ್ನ ಕಟ್ಕೊಂಡು ಮೂಟೆಯನ್ನು ಹೊತ್ಕೊಂಡು ಬಂದಿರ್ತಾರೆ ಎಲ್ಲ ಹೆಣ್ಮಕ್ಳು. ಆ ಎಲ್ಲ ಹೆಣ್ಮಕ್ಳ ಭಾವನೆಗಳಿಗೆ ದಯವಿಟ್ಟು ಗೌರವ ಕೊಡಿ ಅಂತ ನಾನು ಈ ಮುಖಾಂತರ ಕಳಕಳಿಯಿಂದ ಪ್ರತಿಯೊಬ್ಬರು ಮೆನ್ಸ್ಗೂ ಸಹ ನನ್ನ ಕಡೆಯಿಂದ ನಾನು ಮೇಲ್ ಸ್ಪೀಡ್ ಆರ್ಟಿಸ್ಟ್ ಟೀಮ್ ಕಡೆಯಿಂದ ವೈದ್ಯಶ್ರೀ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಅವರ ಭಾವನೆಗಳ ಜೊತೆಗೆ ಅವರ ಆರೋಗ್ಯಕ್ಕೆ ಸ್ವಲ್ಪ ದಯವಿಟ್ಟು ಬೆಲೆ ಕೊಡಿ. ಯಾಕೆ ಅಂದರೆ ಬರೀ ಹೆಣ್ಣಿರೋದು ಕೆಲಸ ಮಾಡೋಕ್ಕಷ್ಟೇ ಅಂತ ಸೀಮಿತ ಅಂತ ದಯವಿಟ್ಟು ತೆಗೆದುಕೋಬೇಡಿ. ಅವಳು ಬರೀ ಕೆಲಸ ಮಾಡೋಕ್ಕೋಸ್ಕರನೇ ಇಲ್ಲ, ಅವಳು ಮನೆ ಕೆಲಸ ಮಾಡೋಕ್ಕಾದ್ರೂ ಆಗಿರ್ಬೋದು, ಆಚೆಗಡೆ ಕೆಲಸ ಮಾಡೋಕ್ಕಾದ್ರೂ ಆಗಿರ್ಬೋದು. ಅವಳಲ್ಲಿ ಸಾಕಷ್ಟು ಕಷ್ಟಗಳಿರುತ್ತೆ, ಸಾಕಷ್ಟು ನೋವುಗಳಿರುತ್ತೆ, ಅದು ಫಿಸಿಕಲಿಗೂ ಸಾಕಷ್ಟು ನೋವಿರುತ್ತೆ. ಬೆಳಗ್ಗೆಯಿಂದ ದಣಿದಿರ್ತಾಳೆ, ಬೈಸ್ಕೊಂಡಿರ್ತಾಳೆ, ಮೆಂಟಲಿ ಹರಾಸ್ ಆಗಿರುತ್ತೆ ಅವಳ ಮೈಂಡಿಗೆ. ಹೇಳ್ಕೊಳಕ್ ಆಗದೆ ಇರೋಷ್ಟು ತೊಂದರೆಗಳನ್ನು ಅವಳು ಫೇಸ್ ಮಾಡ್ತಾ ಇರ್ತಾಳೆ ಪ್ರತಿಯೊಂದು ವಿಚಾರಗಳಲ್ಲೂ. ಇದನ್ನೆಲ್ಲ ನೀವು ದಯವಿಟ್ಟು ಅರ್ಥ ಮಾಡ್ಕೊಂಡ್ರೆ, ಸ್ಪೆಷಲಿ ಆ ಪೀರಿಯಡ್ಸ್ ಟೈಮಲ್ಲಿ ಒಂದು 5 ದಿನ ತುಂಬಾನೇ ಕಷ್ಟ ಬಿಡ್ತಾಳೆ ಸರ್. ಆಮೇಲೆ ಎಷ್ಟೋ ಜನಕ್ಕೆ PCOD, PCOS ಅಂತ ಈ ಥರ ಪ್ರಾಬ್ಲಮ್ಸ್ಗಳಿರೋವಂಥವ್ರಿಗಂತೂ ಎಷ್ಟೋ ಪ್ರಾಬ್ಲಮ್ಸ್ಗಳು ಫೇಸ್ ಮಾಡ್ತಾರೆ. ತುಂಬಾ ಮೂಡ್ ಸ್ವಿಂಗ್ಸ್ ಇರುತ್ತೆ. 1 ನಿಮಿಷ ಇದ್ದಾಗ ಇನ್ನೊಂದು ನಿಮಿಷ ಅವ್ರ ಮೈಂಡ್ ಸೆಟ್ ಇರಲ್ಲ. ಅವ್ರಿಗೆ ಹೆಂಗಾಗಿರುತ್ತೆ ಮೈಂಡ್ ಅಂದರೆ ಆ ಮೂಡ್ ಸ್ವಿಂಗ್ಸ್ ಇಲ್ಲ, ಯಾಕಾದ್ರೂ ಬದುಕಿದ್ದೀನೋ, ನಾನು ಬದುಕೋದೇ ವೇಸ್ಟ್ ಏನೋ, ನಾನು ಇರೋದೇ ಜೀವನದಲ್ಲಿ ವೇಸ್ಟ್ ಏನೋ ಅಂತ ಅನ್ನಿಸ್ತಾ ಇರುತ್ತೆ. ಅದ್ರಲ್ಲಿ ನೀವು ಅದಕ್ಕೆ ತುಪ್ಪ ಸುರಿತಾ ಇದ್ರೆ ಎಷ್ಟೋ ಸಂದರ್ಭಗಳಲ್ಲಿ ಅವರಿಗೆ ಬದುಕಿಗೆ ಜೀವನ ವೇಸ್ಟ್ ಏನೋ, ನಾನು ಇರೋದೇ ಬೇಡ, ನನ್ನ ಲೈಫೇ ವೇಸ್ಟ್, ನಾನು ಯಾಕೆ ಹುಟ್ಟಿದ್ದೀನಿ ಅಂತ ಅನ್ಸ್ಬಿಡುತ್ತೆ ಸರ್ ಮನೆಯಲ್ಲಿದ್ದಾಗ. ಅದು ಬಹುಶಃ ನಿಮಗಷ್ಟೇ ಅಲ್ಲ, ನೀವು ನಂಬ್ತಿರೋ ಬಿಡ್ತೀರೋ, ನನಗೂ ತುಂಬಾ ಸತಿ ತುಂಬಾ ಹತ್ಯೆ ಅನಿಸಿದೆ ಸರ್ ಈ ವಿಷಯನ ಮಾತ್ರ. ಅದಕ್ಕೋಸ್ಕರ ನನ್ನ ಭಾವನೆಗಳನ್ನ ಪಿಚ್ಚಿ ನಿಮ್ಮ ಹತ್ರ ಎಲ್ಲರ ಹೇಳ್ತಾ ಇದ್ದೀನಿ. ದಯವಿಟ್ಟು ಹೆಣ್ಣು ಮಕ್ಕಳ ಪ್ರೀತಿ, ವಿಶ್ವಾಸ, ಆರೋಗ್ಯ, ಅವರ ಸಂತೋಷಕ್ಕೆ ದಯವಿಟ್ಟು ಎಲ್ಲರನ್ನು ಸ್ಪಂದಿಸಿ. ನಾನು ಕೇಳೋದಿಷ್ಟೇ ನಿಮ್ಗಳ ಹತ್ರ, ಸ್ಪಂದಿಸಿ. ಪ್ರತಿಯೊಬ್ಬರು ಎಲ್ಲರೂ ಒಂದೇ, ನಾವಿಲ್ಲಿ ಯಾರು ಮೇಲಿಲ್ಲ, ಯಾರು ಕೀಳಿಲ್ಲ, ನಮ್ಮೆಲ್ಲರಿಗೂ ಪೇನ್ಸ್ ಇದೆ. ಆ ಪೇನ್ಸ್ನ ನಾವು ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ಈ ಮುಖಾಂತರ ನಿಮ್ಗೆ ತಿಳಿಸ್ತಾ ಇರೋದು ನಾನೇನು ಅಂದ್ರೆ, ದಯವಿಟ್ಟು ಯಾರನ್ನು ಜರಿಬೇಡಿ. ಇವಳು ಹಿಂಗೆ, ಇವಳು ಇಂಥವಳು, ಅವಳಂಥವಳು ಅನ್ಬೇಡಿ ದಯವಿಟ್ಟು. ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಯಾವ ಹೆಣ್ಮಕ್ಳಿಗೂ ತನ್ನ ಗಂಡನಿಗೆ ದ್ರೋಹ ಮಾಡಬೇಕು ಅಂತ ಯಾವ ಹೆಣ್ಮಕ್ಳಿಗೂ ಇರೋದಿಲ್ಲ ಮನಸ್ಸಲ್ಲಿ. ಅವಳು ಹಂಗೂ ಮಾಡಿ ದ್ರೋಹ ಬಗಿತಾ ಇದ್ದಾಳೆ ಅಂದ್ರೆ ಅವಳು ಏನೋ ಕಷ್ಟ ಬಿದ್ದಿರ್ತಾಳೆ ಜೀವನದಲ್ಲಿ, ಅದಕ್ಕೋಸ್ಕರ ಅವಳು ಆ ಥರ ಮಾಡ್ತಿರ್ತಾಳೆ ಅಷ್ಟೇ. ಬಿಟ್ರೆ ಗಂಡನೇ ದೇವರು ಅಂತ ಮಾಡೋರು ಇದ್ದಾರೆ, ಅದನ್ನು ಬಿಟ್ಟು ಬೇರೆ ನನಗೆ ವಿಧಿ ಇಲ್ಲಲ್ಲ ಅಂತ ಹೇಳೋರು ಇರ್ತಾರೆ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ನಾನು ಹೇಳೋದೇನು ಅಂದರೆ ಪ್ರತಿಯೊಬ್ಬರ ಜೀವನಕ್ಕೆ ಬೆಲೆ ಕೊಡಿ ಅಂತ ನಾನು ಈ ಮುಖಾಂತರ, ವುಮೆನ್ಸ್ ಡೇ ಸ್ಪೆಷಲ್ ಮುಖಾಂತರ, ಜೊತೆಗೆ ನಮ್ಮ ಟೀಮ್ ಮುಖಾಂತರ ಎಲ್ಲರನ್ನೂ ಕೇಳ್ಕೊಳ್ತಾ ಇದ್ದೀನಿ. ಬೇಕಾದ್ರೆ ಈ ಪೋಸ್ಟನ್ನು ನೀವು ಎಲ್ಲಿ ಬೇಕಾದ್ರೂ ಪೋಸ್ಟ್ ಹಾಕೊಳ್ಳಿ, ನನಗೇನು ತೊಂದರೆ ಇಲ್ಲ, ಆಯ್ತಾ? ಸೊ ಲೆಟ್ಸ್ ಆಲ್ ಬಿ ಟುಗೆದರ್, respect each other, love each other, especially care each other. That is from NSV. Thank you so much.
ಸಂತೋಷ್ ಸರ್ ಆಡಳಿತ ಈಗ ಹ್ಯಾಪಿ ವುಮೆನ್ಸ್ ಡೇ. ನೋಡಿ ಮೋರ್ ಶಕ್ತಿಗಳ ಇಂಡಿಕೇಶನ್. ಏನಪ್ಪ ಅಂತಂದ್ರೆ ಎಲ್ಲರಿಗೂ 21 ಮಾರ್ಕ್ಸ್ ಹೈಯೆಸ್ಟ್ ಬಂದಿದೆ ಔಟ್ ಆಫ್ 30. ಓಕೆ, ಸೊ ಎಲ್ಲ ಪರವಾಗಿಲ್ಲ, 70 ರೀಚ್ ಆಗಿದೆ, 70 ರೀಚ್ ಆಗಿದೆ. ದಟ್ಸ್ ವೆರಿ ಹ್ಯಾಪಿ ಕಾನ್ಸೆಪ್ಟ್. ಸೊ ಯಾರು ಹೈಯೆಸ್ಟ್ 21 ಬಂದಿರೋದು ಅಂತಂದ್ರೆ ಇಬ್ರು ಟೈಪ್ ಮಾಡಿ. ದಟ್ ಇಸ್ ಒನ್ ಫಾರ್ ಶ್ವೇತಾ